ವೆಲ್ಕಮ್ ಬ್ಯಾಕ್. ಒಂದು ಕಡೆ ಹೆಣ್ಣುಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಕಥೆ ಆದರೆ ಮತ್ತೊಂದು ಕಡೆ ಹೆಣ್ಣು ಭ್ರೂಣ ಹತ್ಯೆ ವಿಚಾರ ನಿಮಗೆ ಹಿಂದೆ ಮಂಡ್ಯದಲ್ಲಿ ಯಾವ ರೀತಿಯಾಗಿದ್ದು ಗೊತ್ತಿದೆ. ಇದೀಗ ಜಿಲ್ಲಾಧಿಕಾರಿಗಳು THO ಆಫೀಸ್ಗೆ ಭೇಟಿ ಕೊಟ್ಟಿದ್ದಾರೆ. ಅದರ ಹಿಂಭಾಗವೇ ಭ್ರೂಣ ಹತ್ಯೆಗಳು ನಡೀತಾ ಇದೆ. ಮಂಡ್ಯದಲ್ಲಿ ಮತ್ತೊಮ್ಮೆ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕೇಸ್. ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಡ್ತಾರೆ. THO ತಾಲೂಕ್ ಹೆಲ್ತ್ ಆಫೀಸ್ ಕಚೇರಿ ಹಿಂಭಾಗವೇ ಕೃತ್ಯ ನಡೀತಾ ಇದೆ. ಅದರ ಬಗ್ಗೆ ಮಾಹಿತಿ ಇಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ ಅಂತ ಪ್ರಶ್ನೆ. ಸರ್ಕಾರಿ ಆಸ್ಪತ್ರೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ DC ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸ್ಥಳ ಪರಿಶೀಲನೆ ಮಾಡಿದ DC ಡಾಕ್ಟರ್ ಕುಮಾರ್ ಮತ್ತು SP ಯತೀಶ್. ಮಂಡ್ಯದಲ್ಲಿ ಕರಾಳ ದಂಧೆ ಇನ್ನೂ ನಿಂತಿಲ್ಲ. ಏನೇನೋ ಮಾತಾಡ್ತೀವಿ ನಾವು. ನೋಡಿ, ಪಾಂಡವಪುರ THO ಹಿಂಭಾಗದಲ್ಲಿ ತಾಲೂಕು ಹೆಲ್ತ್ ಆಫೀಸ್ ಹಿಂಭಾಗದಲ್ಲೇ ಭ್ರೂಣ ಹತ್ಯೆ ನಡೀತಾ ಇದೆ. ನಾವು ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯದ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಕಟ ಮಾಡ್ತಾನೇ ಇದ್ದೀವಿ. ಈ ಭ್ರೂಣ ಹತ್ಯೆ ಕೇಸ್ ಇದೆಯಲ್ಲ, ಇದು ಕೂಡ ಅಷ್ಟೇ. ಹೆಣ್ಣು ಮಕ್ಕಳ ಭ್ರೂಣ ಅಂದ ತಕ್ಷಣ ಅದನ್ನು ಹತ್ಯೆ ಮಾಡಿಸೋದು, ದುಡ್ಡು ಪಡೆಯೋದು ಎಷ್ಟು ದೊಡ್ಡ ರಾದ್ದಾಂತ ಆಗಿತ್ತು ಅಂತಂದರೆ ಅದರ ಬಗ್ಗೆ ಕೇಸು ಮತ್ತೊಂದು ಮಾಡ್ತೀನಿ ಮಗದೊಂದು ಮಾಡ್ತೀನಿ ಅಂತ ನಮ್ಮ ದಿನೇಶ್ ಗುಂಡ್ರಾವ್ ಅವರು ಕೂಡ ಹೇಳಿದರು. ಆಮೇಲೆ ಅದು ಎಲ್ಲಿಗೆ ಬಂದು ನಿಂತಿದೆ ಗೊತ್ತಿಲ್ಲ. ಅಲ್ಲಿ ಮಾತ್ರ ಖೇರೆ ಮಾಡ್ತಾ ಇಲ್ಲ, ಅವ್ಯಾಹತವಾಗಿ ಮುಂದುವರೆದಿದೆ. ಇವತ್ತು DC ಭೇಟಿ ಕೊಟ್ಟಿದ್ದಾರೆ, SP ಭೇಟಿ ಕೊಟ್ಟಿದ್ದಾರೆ. THO ಆಫೀಸ್ ಹಿಂಭಾಗದಲ್ಲೇ ನಡೀತಾ ಇದೆ. ಯಾರಿಗೂ ಗೊತ್ತಿಲ್ಲ ಅಂತಂದರೆ ಯಾರೀ ಪಾ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ಹೆಣ್ಣುಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಕಥೆ ಆದರೆ ಮತ್ತೊಂದು ಕಡೆ ಹೆಣ್ಣು ಭ್ರೂಣ ಹತ್ಯೆ ವಿಚಾರ ನಿಮಗೆ ಹಿಂದೆ ಮಂಡ್ಯದಲ್ಲಿ ಯಾವ ರೀತಿಯಾಗಿದ್ದು ಗೊತ್ತಿದೆ. ಇದೀಗ ಜಿಲ್ಲಾಧಿಕಾರಿಗಳು THO ಆಫೀಸ್ಗೆ ಭೇಟಿ ಕೊಟ್ಟಿದ್ದಾರೆ. ಅದರ ಹಿಂಭಾಗವೇ ಭ್ರೂಣ ಹತ್ಯೆಗಳು ನಡೀತಾ ಇದೆ. ಮಂಡ್ಯದಲ್ಲಿ ಮತ್ತೊಮ್ಮೆ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕೇಸ್. ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಡ್ತಾರೆ. THO ತಾಲೂಕ್ ಹೆಲ್ತ್ ಆಫೀಸ್ ಕಚೇರಿ ಹಿಂಭಾಗವೇ ಕೃತ್ಯ ನಡೀತಾ ಇದೆ. ಅದರ ಬಗ್ಗೆ ಮಾಹಿತಿ ಇಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ ಅಂತ ಪ್ರಶ್ನೆ. ಸರ್ಕಾರಿ ಆಸ್ಪತ್ರೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ DC ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸ್ಥಳ ಪರಿಶೀಲನೆ ಮಾಡಿದ DC ಡಾಕ್ಟರ್ ಕುಮಾರ್ ಮತ್ತು SP ಯತೀಶ್. ಮಂಡ್ಯದಲ್ಲಿ ಕರಾಳ ದಂಧೆ ಇನ್ನೂ ನಿಂತಿಲ್ಲ. ಏನೇನೋ ಮಾತಾಡ್ತೀವಿ ನಾವು. ನೋಡಿ, ಪಾಂಡವಪುರ THO ಹಿಂಭಾಗದಲ್ಲಿ ತಾಲೂಕು ಹೆಲ್ತ್ ಆಫೀಸ್ ಹಿಂಭಾಗದಲ್ಲೇ ಭ್ರೂಣ ಹತ್ಯೆ ನಡೀತಾ ಇದೆ. ನಾವು ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯದ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಕಟ ಮಾಡ್ತಾನೇ ಇದ್ದೀವಿ. ಈ ಭ್ರೂಣ ಹತ್ಯೆ ಕೇಸ್ ಇದೆಯಲ್ಲ, ಇದು ಕೂಡ ಅಷ್ಟೇ. ಹೆಣ್ಣು ಮಕ್ಕಳ ಭ್ರೂಣ ಅಂದ ತಕ್ಷಣ ಅದನ್ನು ಹತ್ಯೆ ಮಾಡಿಸೋದು, ದುಡ್ಡು ಪಡೆಯೋದು ಎಷ್ಟು ದೊಡ್ಡ ರಾದ್ದಾಂತ ಆಗಿತ್ತು ಅಂತಂದರೆ ಅದರ ಬಗ್ಗೆ ಕೇಸು ಮತ್ತೊಂದು ಮಾಡ್ತೀನಿ ಮಗದೊಂದು ಮಾಡ್ತೀನಿ ಅಂತ ನಮ್ಮ ದಿನೇಶ್ ಗುಂಡ್ರಾವ್ ಅವರು ಕೂಡ ಹೇಳಿದರು. ಆಮೇಲೆ ಅದು ಎಲ್ಲಿಗೆ ಬಂದು ನಿಂತಿದೆ ಗೊತ್ತಿಲ್ಲ. ಅಲ್ಲಿ ಮಾತ್ರ ಖೇರೆ ಮಾಡ್ತಾ ಇಲ್ಲ, ಅವ್ಯಾಹತವಾಗಿ ಮುಂದುವರೆದಿದೆ. ಇವತ್ತು DC ಭೇಟಿ ಕೊಟ್ಟಿದ್ದಾರೆ, SP ಭೇಟಿ ಕೊಟ್ಟಿದ್ದಾರೆ. THO ಆಫೀಸ್ ಹಿಂಭಾಗದಲ್ಲೇ ನಡೀತಾ ಇದೆ. ಯಾರಿಗೂ ಗೊತ್ತಿಲ್ಲ ಅಂತಂದರೆ ಯಾರೀ ಪಾ.